ಕೇಂದ್ರ ಸರ್ಕಾರದ ನಶೆ ಮುಕ್ತ ಭಾರತ ಆಂದೋಲನದಡಿ ಕೋಲಾರ ಜಿಲ್ಲೆಯಲ್ಲಿ ಆರೋಗ್ಯ ಮತ್ತು ಅಬಕಾರಿ ಇಲಾಖೆಯಿಂದ ಜನಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಗೋಡೆ ಬರಹಗಳ ಮೂಲಕ ಜಾಗೃತಿ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳ ಸೇವನೆಯಿಂದಾಗುವ ಪರಿಣಾಮಗಳ ಕುರಿತು ಅರಿವು ಮೂಡಿಸಲಾಯಿತು. ಖಾಸಗಿ ಕಚೇರಿಗಳು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಚಂದನ ಮಾದಕ ವಸ್ತುಗಳ ಸೇವನೆಯಿಂದ ಆರೋಗ್ಯದ ಮೇಲೆ ಆಗುವ ಪರಿಣಾಮಗಳ ಕುರಿತು ಅರಿವು ಮೂಡಿಸಲಾಯಿತು ಎಂದು ಹೇಳಿದರು. ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂತ. ಮಾದಕ ವಸ್ತುಗಳು ಅಂದ್ರೆ ಈ ಗಾಂಜಾ, ಡ್ರಗ್ಸ್, ತಂಬಾಕು ಎಲ್ಲ. ಪ್ರಾಧ್ಯಾಪಕಿ ಶಾಂತಮ್ಮ, ನಶೆ ಮುಕ್ತ ಭಾರತ ಅಭಿಯಾನ ಜಿಲ್ಲೆಯಲ್ಲಿ ಯಶಸ್ವಿಯಾಗುತ್ತಿದೆ ಎಂದರು. ನಂತರ ರವೀಂದ್ರ ಸರ್ ಅವರು ಎಲ್ಲರೂ ಕೂಡ ಏನಪ್ಪಾ ಈ ವಿಷಯಗಳ ಬಗ್ಗೆ, ಈ ಮಾದಕ ವಸ್ತುಗಳ ಸೇವನೆಯಿಂದ ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ, ಮತ್ತೆ ಆ ಮಾದಕ ವಸ್ತುಗಳ ಗಿಡಗಳನ್ನ ಗ್ರಾಮೀಣ ಪ್ರದೇಶಗಳಲ್ಲಿ ಬೆಳೆಸ್ತಿರೋದ್ರಿಂದ ಯಾವ ರೀತಿ ಅದು ತಪ್ಪು ಎನ್ನತಕ್ಕಂಥ ಒಂದು ಕಲ್ಪನೆಯನ್ನ ಮೂಡಿಸಲಿಕ್ಕೆ ನಮಗೆ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಅರಿವನ್ನು ಮೂಡಿಸಿದ್ದಾರೆ. ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್, ಮಾದಕ ವಸ್ತುಗಳ ಮಾರಾಟ ಹಾಗೂ ಸೇವನೆ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಎಲ್ಲ ಇನ್ಫಾರ್ಮೇಶನ್ ಅನ್ನು ಕೂಡ ಅವರೇ ನಮಗೆ ನೀಡ್ತಾ ಇದ್ದಾರೆ. ಇದನ್ನ ನಾವು ಆಧರಿಸಿ ಪೊಲೀಸ್ ಆಕ್ಷನ್ ಅನ್ನು ಮಾಡ್ತೀವಿ. ನಂತರ ಅವ್ರಿಗೆ NGOsಗಳ ಮುಖಾಂತರ ಅವ್ರಿಗೆ ರಿಹ್ಯಾಬಿಲಿಟೇಷನ್ ಕೂಡ ನಾವು ಮಾಡ್ತಾ ಇದ್ದೀವಿ.